ಹಾಯ್ ಗೈಸ್, ನಾವು ಲಾಸ್ಟ್ ವಿಡಿಯೋದಲ್ಲಿ ಆಲ್ಫಾಬೆಟ್ ಟೆಸ್ಟ್ ಬಗ್ಗೆ ನೋಡಿದ್ವಿ. ಇವಾಗ ಅದರಲ್ಲಿ ಒಂದು ಕ್ವೆಶನ್ ತಗೋತೀನಿ. ಅವರು ಕ್ವೆಶನ್ ಹೇಗೆ ಕೊಟ್ಟಿದ್ದಾರೆ ಅಂದರೆ ಒಂದು ವರ್ಡ್ ಕೊಟ್ಟಿದ್ದಾರೆ. ಯಾವುದದು ಅಂದರೆ ಕಾಂಪ್ರೆಹೆನ್ಷನ್. ಓಕೆ, ಕ್ವೆಶನ್ ಮತ್ತೆ ಏನು ಕಂಟಿನ್ಯೂಷನ್, ಒಂದು ವರ್ಡ್ ಕೊಟ್ಟು ಅದರಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ ಫಸ್ಟ್ 3 letters of the word should be reverse. ಸೆಕೆಂಡ್ ಏನು ಕೊಟ್ಟಿದ್ದಾರೆ ಅಂದರೆ ಲಾಸ್ಟ್ 3 letters of the word added to the reverse of first 3 letter. ಲಾಸ್ಟ್ ರೂಲ್ ಏನು ಕೊಟ್ಟಿದ್ದಾರೆ ಅಂದರೆ ರಿಮೈನಿಂಗ್ ಲೆಟರ್ ರಿವರ್ಸ್ಡ್ ಅಂಡ್ added at last, then what will be the 7th letter. ಸೊ ಇವಾಗ ಒಂದಾಗಿ ಒಂದು ಫಾಲೋ ಮಾಡ್ಕೊಂಡು ಬರೋಣ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಕಾಂಪ್ರಹೆನ್ಷನ್ ವರ್ಡ್, ಅದರಲ್ಲಿ ಏನು ಹೇಳಿದ್ದಾರೆ ಫಸ್ಟ್ 3 letters ಆಫ್ ದಿ ವರ್ಡ್ ಶುಡ್ ಬಿ ರಿವರ್ಸ್. ಅಂದರೆ ಈ ಒಂದು ವರ್ಡಲ್ಲಿ ಫಸ್ಟ್ 3 letter ಯಾವುದು COM ಶುಡ್ ಬಿ ರಿವರ್ಸ್, ಅಂದರೆ ರಿವರ್ಸ್ ಆರ್ಡರಲ್ಲಿ ಬರ್ಕೋಬೇಕು MOC. ದೆನ್ ಏನು ಹೇಳಿದ್ದಾರೆ ಲಾಸ್ಟ್ 3 letters ಆಫ್ ದಿ ವರ್ಡ್ ಆ್ಯಡೆಡ್ ಟು ದ ರಿವರ್ಸ್ ಆಫ್ ದಿ ಫಸ್ಟ್ 3 letter. ಲಾಸ್ಟ್ 3 lettersನ ಈ ರಿವರ್ಸ್ ಮಾಡಿರೋ ಫಸ್ಟ್ 3 lettersಗೆ ಆ್ಯಡ್ ಮಾಡಬೇಕು, ವಿಚ್ ಮೀನ್ಸ್ ION. ಫಸ್ಟ್ ಆ್ಯಂಡ್ ಸೆಕೆಂಡ್ ಕಂಡೀಷನ್ ಆಯಿತು. ಥರ್ಡ್ ಕಂಡೀಷನ್ ರಿಮೈನಿಂಗ್ ಲೆಟರ್ ರಿವರ್ಸ್ಡ್ ಅಂಡ್ ಆ್ಯಡೆಡ್ ಅಟ್ ಲಾಸ್ಟ್, ವಿಚ್ ಮೀನ್ಸ್ ಫಸ್ಟ್ 3 ಆಯಿತು, ಲಾಸ್ಟ್ 3 ಆಯಿತು. ರಿಮೈನಿಂಗ್ ವರ್ಡ್ ಏನಿದೆ ಇಲ್ಲಿ ಬರೀತೀನಿ ನೋಡಿ, PREHENSIO ಎಸ್, ಇದು ರಿಮೈನಿಂಗ್ ಲೆಟರ್ಸ್. ಈ ಲೆಟರ್ಸ್ನ ರಿವರ್ಸ್ ಮಾಡಿ ಎಂಡಲ್ಲಿ ಆ್ಯಡ್ ಮಾಡಬೇಕು, ವಿಚ್ ಮೀನ್ಸ್ SNEHERP. ಆಮೇಲೆ ವಾಟ್ ವಿಲ್ ಬಿ ದ 7th letter. ಇವಾಗ ಇಷ್ಟು ಲೆಟರ್ ಆಯ್ತಲ್ಲ, ಅವ್ರು ಹೇಳಿರೋ ಕಂಡೀಷನ್ ಎಲ್ಲನೂ ನಾವು ಸ್ಯಾಟಿಸ್ಫೈ ಮಾಡಿಸಿದ್ದೀರಿ. ಇವಾಗ ಈ ಒಂದು ಫಾರ್ಮ್ ಆಗಿರೋ ವರ್ಡಲ್ಲಿ 7th letter ಯಾವ್ದು ಬರುತ್ತೆ ಅಂತ ಚೆಕ್ ಮಾಡಬೇಕು. ಸೊ 1 2 3 4 5 6 7 ಯಾವುದು? ಎಸ್ ಈಸ್ ದ 7th letter ಆಫ್ ದಿಸ್ ವರ್ಡ್ ಆಫ್ಟರ್ ಸ್ಯಾಟಿಸ್ಫೈಯಿಂಗ್ ಆಲ್ ದೀಸ್ 3 ಕಂಡೀಷನ್ಸ್. ಸೊ ಆಪ್ಷನ್ಸ್ ಹೇಗೆ ಕೊಟ್ಟಿದ್ದಾರೆ ಅಂದರೆ HNRDS. ಇವಾಗ 7th letter ಯಾವುದು? ಎಸ್. ಸೊ ಆನ್ಸರ್ ಇಸ್ ಡಿ.